ನನ್ನ ಹೆಸರು ಸರೋಜ. ನಾನು ಸ್ವಲ್ಪ ದಿನದ ಮಟ್ಟಿಗೆ ನನ್ನ ಸಣ್ಣ ಮಗ ಶಿವರಾಜನ ಹತ್ತಿರ ಇರಲು ಬೆಂಗಳೂರಿಗೆ ಬಂದಿದ್ದೇನೆ. ದೊಡ್ಡ ಮಗ ಗದಗದಲ್ಲಿ ಇರುತ್ತಾನೆ. ಅವನ ಹೆಂಡತಿ ಕವನಾಳೊಂದಿಗೆ ನನಗೆ ಆಗಿ ಬರುವುದಿಲ್ಲ. ಬಹಳ ಕಷ್ಟದಿಂದ 3 ತಿಂಗಳು ಅವಳೊಂದಿಗೆ ಕಳೆದು ಬಂದಿದ್ದೇನೆ. ಈಗ ಈ ನಂದಿನಿಯೂ ಕೂಡ ಅವಳಿಗಿಂತ ತುಂಬ ಜೋರಾಗಿದ್ದಾಳೆ. ಶಿವರಾಜನೊಂದಿಗೆ ಅವನು ನೌಕರಿ ಮಾಡುವ ಬ್ಯಾಂಕ್ನಲ್ಲಿಯೇ ಅವಳು ಕೂಡ ನೌಕರಿ ಮಾಡುತ್ತಾಳೆ. ಇಂದು ಸಂಜೆ ನಾನು ಮನೆಯ ಹತ್ತಿರ ಇರುವ ಪಾರ್ಕ್ನಲ್ಲಿ ಸುತ್ತಾಡುತ್ತಿದ್ದೆ. ಅಚಾನಕ್ಕಾಗಿ ಒಂದು ಬೆಂಚ್ ಮೇಲೆ ಒಬ್ಬ ಒಂಟಿ ಮಹಿಳೆ ಕುಳಿತಿರುವುದು ಕಾಣಿಸಿತು. ಅವಳೊಂದಿಗೆ ಸ್ವಲ್ಪ ಹೊತ್ತು ನಾನೇಕೆ ಮಾತನಾಡಬಾರದು ಅಂತ ನಾನು ಅಂದುಕೊಂಡೆ. ನಾನು ಅವಳ ಹತ್ತಿರ ಹೋದೆ. ಗಮನವಿಟ್ಟು ನೋಡಿದೆ. ಬಹುಶಃ 55ರಿಂದ 60 ವಯಸ್ಸಿನವಳು ಇರಬೇಕು ಅವಳು. ನಾನು ಅದೇ ಬೆಂಚ್ ಮೇಲೆ ಕುಳಿತು ಅವಳನ್ನು ಕೇಳಿದೆ, ನೀವು ಇಲ್ಲಿಯೇ ಹತ್ತಿರದವರಾ? ನಾನು ಇದಕ್ಕಿಂತ ಮೊದಲು ನಿಮ್ಮನ್ನು ಇಲ್ಲಿ ನೋಡಿಯೇ ಇಲ್ಲ ಅಂತ ಕೇಳಿದಾಗ ಆ ಮಹಿಳೆ ನನಗೆ ನಮಸ್ಕಾರ ಹೇಳಿದಳು. ನಾನು ಕೂಡ ಅವಳಿಗೆ ನಮಸ್ಕರಿಸಿದೆ. ಆಗ ಆ ಮಹಿಳೆ, ನಾನು 3 ದಿನದ ಹಿಂದೆಯೇ ದಾವಣಗೆರೆಯಿಂದ ಇಲ್ಲಿ ನನ್ನ 3ನೆಯ ಮಗನ ಹತ್ತಿರ ಇರಲು ಬಂದಿದ್ದೇನೆ. ನನ್ನ ಹೆಸರು ಭಾವನಾ ಅಂತ ಹೇಳಿದಳು. ನಾನು ಅವಳನ್ನು ದೃಷ್ಟಿಸಿ ನೋಡಿದೆ. ಅವಳು ತನ್ನ ಹೆಸರಿಗೆ ತಕ್ಕ ಹಾಗೆ ಆಶಾ ಭಾವನೆಯನ್ನೇ ಹೊಂದಿದ್ದವಳು ಮತ್ತು ಹೊಸದಾದ ಐರನ್ ಮಾಡಿದ ಸೀರೆಯನ್ನ ಉಟ್ಟಿದ್ದಳು. ಒಳ್ಳೆಯ ರೀತಿಯಿಂದ ಕೂದಲನ್ನು ಬಾಚಿಕೊಂಡಿದ್ದಳು. ನಾನು ಉಟ್ಟುಕೊಂಡಿದ್ದ ಸೀರೆಯನ್ನು ನೋಡಿಕೊಂಡೆ. ಬಹಳ ಕಡೆಗೆ ಐರನ್ ಇಲ್ಲದೆ ಮುದ್ದೆ ಮುದ್ದೆ ಆಗಿತ್ತು. ಹಾಗೂ ನನ್ನ ಕೂದಲುಗಳು ಕೂಡ ಬಿಚ್ಚಿಕೊಂಡು ಬೆಳ್ಳಗೆ ಕಾಣುತ್ತಿದ್ದವು. ಸ್ವಲ್ಪ ಹೊತ್ತು ಔಪಚಾರಿಕತೆಯ ಮಾತನಾಡಿ ನಾನು ಮತ್ತೆ ನಾಳೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದು ಬಿಟ್ಟೆ. ಬರುತ್ತಲೇ ನಾನು ಸೀದಾ ನನ್ನ ರೂಮಿಗೆ ಹೋದೆ. ಕನ್ನಡಿಯ ಮುಂದೆ ನಿಂತು ನನ್ನನ್ನು ನಾನು ನೋಡಿಕೊಂಡೆ. ನಾನು ಕೂಡ ಹೆಚ್ಚು ಕಡಿಮೆ ಅವಳ ವಯಸ್ಸಿನವಳೇ ಇದ್ದಿದ್ದೇನೆ. ನಾನೇಕೆ ಹೀಗೆ ವಯಸ್ಸಾದ ಮುದುಕಿಯ ಥರ ಕಾಣುತ್ತಿದ್ದೇನೆ ಅಂತ ಅಂದುಕೊಂಡೆ. ನಂದಿನಿಯು ನನಗೆ ಯಾವಾಗಲೂ ಹೇಳುವ ಮಾತು ನನ್ನ ಗಮನಕ್ಕೆ ಬಂದಿತು. ಅತ್ತೆ, ಹೊರಗೆ ಹೋಗುವಾಗ ಒಳ್ಳೆಯ ಸೀರೆಯನ್ನು ಉಟ್ಟಿಕೊಂಡು ಹೋಗಿ, ತಲೆಗೆ ಕಲರ್ ಹಚ್ಚಿಕೊಳ್ಳಿ ಅಂತ. ವಯಸ್ಸಾದ ನನಗೆ ಕಲರ್ ಏಕೆ ಬೇಕು ಅಂತ ನಾನು ಯಾವಾಗಲೂ ಅವಳನ್ನು ಬೈಯುತ್ತಿದ್ದೆ. ಇದೇ ಮಾತಿಗೆ ನನ್ನ ಹಾಗೂ ನಂದಿನಿಯ ನಡುವೆ ತಕರಾರು ಆಗುತ್ತಿತ್ತು. ಆ ದಿನ ರವಿವಾರ ಇತ್ತು. ಬೆಳಿಗ್ಗೆಯಿಂದಲೇ ನಾನು ಬೇಜಾರಿನಲ್ಲಿ ಇದ್ದೆ. ಶಿವರಾಜ್ ಮತ್ತು ನಂದಿನಿ ಇಬ್ಬರು ಮನೆಯಲ್ಲಿಯೇ ಇದ್ದರು. ತಮ್ಮ ತಮ್ಮ ಕೆಲಸದಲ್ಲಿ ವ್ಯಸ್ತರಾಗಿದ್ದರು. ಆಗ ಶಿವರಾಜ ನನ್ನ ಹತ್ತಿರ ಬಂದು, ಅಮ್ಮ, ಏನಾಯಿತು? ಬೇಜಾರಿನಲ್ಲಿ ಇದ್ದ ಹಾಗೆ ಕಾಣುತ್ತಿದ್ದೀಯಾ? ಏನಾದರೂ ಬೇಕಿತ್ತಾ? ಅಥವಾ ಮೈಯಲ್ಲಿ ಹುಷಾರಿಲ್ಲವಾ? ಏನಾಯಿತು ಹೇಳಮ್ಮ ಅಂತ ಕೇಳಿದಾಗ ನಾನು ಹಿಂಜರಿಯುತ್ತಲೇ, ಶಿವು, ನಾನು ನನ್ನ ಕೂದಲಿಗೆ ಕಲರ್ ಹಚ್ಚಿಸಬೇಕು ಮತ್ತು ನನ್ನ 4 ಸೀರೆಗಳನ್ನು ಐರನ್ ಮಾಡಿಸಬೇಕು ಅಂತ ಹೇಳಿದೆ. ಆಯಿತು ಅಮ್ಮ, ನಾನೆಲ್ಲ ಮಾಡಿಸುತ್ತೇನೆ ಅಂತ ಹೇಳಿ ಅವನು ನಂದಿನಿಯ ಹತ್ತಿರ ಹೋಗಿ ಈ ವಿಚಾರವನ್ನು ಹೇಳಿದ. ಸ್ವಲ್ಪ ಹೊತ್ತಿನ ನಂತರ ನಂದಿನಿಯು ಕಲರ್ ಹಾಗೂ ಬ್ರಷ್ ಹಿಡಿದು ಬಂದು, ಬನ್ನಿ ಅತ್ತೆ, ನಿಮ್ಮ ತಲೆಗೆ ಕಲರ್ ಹಾಕುತ್ತೇನೆ ಅಂತ ಹೇಳಿದಾಗ ನಾನು ಬೇಡ ಬೇಡ ಅಂದರೂ ಅವಳು ನನ್ನ ಕೂದಲಿಗೆ ಬಹಳ ಚೆನ್ನಾಗಿ ಕಲರ್ ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ನಾನು ಸ್ನಾನ ಮಾಡಿ ಬಂದಾಗ ಅವಳು ಐರನ್ ಮಾಡಿದ ಒಂದು ಸುಂದರವಾದ ಸೀರೆಯನ್ನು ನನಗೆ ಕೊಟ್ಟು, ಇಂದು ನೀವು ಈ ಸೀರೆ ಉಟ್ಟು ಪಾರ್ಕಿಗೆ ಹೋಗಿರಿ ಅತ್ತೆ ಅಂತ ಹೇಳಿದಳು. ಅವಳ ಮಾತಿಂದ ಇಂದು ನಾನು ಮೊದಲ ಸಲ ಖುಷಿಯಾಗಿದ್ದೆ. ಮಧ್ಯಾಹ್ನ ಊಟದ ನಂತರ ನಾನು ನಂದಿನಿ ಕೊಟ್ಟ ಸೀರೆಯನ್ನು ಹಿಡಿದು ನನ್ನ ರೂಮಿಗೆ ಬಂದೆ. ನನಗೆ ಸಂಜೆ ಆಗುವ ಸಮಯವನ್ನ ಕಾಯಲು ಆಗುತ್ತಿರಲಿಲ್ಲ. ಯಾವಾಗ 5 ಗಂಟೆ ಆಯಿತೋ ನಾನು ನಂದಿನಿ ಕೊಟ್ಟ ಸೀರೆಯನ್ನು ಉಟ್ಟು ಪಾರ್ಕಿನ ಕಡೆಗೆ ಹೊರಟೆ. ಶಿವು ಹಾಗೂ ನಂದಿನಿ ನನ್ನ ಈ ಬದಲಾವಣೆಯ ರೂಪ ನೋಡಿ ಸಂತೋಷಗೊಂಡರು ಮತ್ತು ವಿಚಿತ್ರಗೊಂಡರು. ಯಾವಾಗ ನಾನು ಪಾರ್ಕನ್ನು ಮುಟ್ಟಿ ಬೆಂಚ್ ಮೇಲೆ ಕುಳಿತೆನೋ ಆಗ ಭಾವನಾ ಅವರು ಬರುವುದು ಕಾಣಿಸಿತು. ಅವರು ಬಂದು ನನ್ನ ಮಗ್ಗುಲಲ್ಲಿ ಕುಳಿತರು. ನಾವಿಬ್ಬರು ಒಬ್ಬರಿಗೊಬ್ಬರು ನಮಸ್ಕರಿಸಿದೆವು. ನಾನಂತೂ ಭಾವನಾ ಹಾಗೂ ಅವಳ ಸೊಸೆಯ ನಡುವೆ ನಡೆಯುತ್ತಿರುವ ಜಟಾಪಟಿಯನ್ನು ಕೇಳಲು ಉತ್ಸುಕಳಾಗಿದ್ದೆ. ಏಕೆಂದರೆ ನಾನು ಗದಗದಲ್ಲಿ ದೊಡ್ಡ ಮಗ ಸೊಸೆಯೊಂದಿಗೆ ಇದ್ದಾಗ ಅಲ್ಲಿ ಸಂಜೆ ಸಮಯ ಕಾಲೋನಿಯಲ್ಲಿ ಎಲ್ಲ ಅತ್ತೆಯರು ಸೇರಿಕೊಂಡು ತಮ್ಮ ತಮ್ಮ ಸೊಸೆಯರ ಕೆಟ್ಟತನವನ್ನ ಮಾತನಾಡಿಕೊಳ್ಳುವುದನ್ನ ನೋಡಿದ್ದೆ. ನಾನೇ ಮಾತು ಶುರು ಮಾಡಿದೆ. ಭಾವನಾ ಅವರೇ, ಈ ಸೊಸೆಯಂದಿರರು ತಮ್ಮನ್ನು ತಾವು ಏನು ಅಂದುಕೊಂಡಿದ್ದಾರೆ? ನನಗಂತೂ ಅವರ ನಡವಳಿಕೆ
ಜೀವನ ಶೈಲಿ ಎಳ್ಳಷ್ಟು ಇಷ್ಟವಾಗುವುದಿಲ್ಲ ಅಂತ ಹೇಳಿದಾಗ ಭಾವನಾ ಅವರು, ಇಲ್ಲ ಇಲ್ಲ ಸರೋಜಾ ಅವರೇ, ಹಾಗೇನೂ ಇಲ್ಲ. ಸಮಯಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗುತ್ತದೆ. ನನ್ನ 3 ಜನ ಸೊಸೆಯರು ನನ್ನನ್ನು ತುಂಬಾ ಚೆನ್ನಾಗಿ ಕಾಳಜಿ ಮಾಡುತ್ತಾರೆ. ನನ್ನ ಪತಿ ಸ್ವರ್ಗಸ್ಥರಾದ ನಂತರ ನಾನು ತುಂಬಾ ಒಂಟಿಯಾದೆ. ಮಕ್ಕಳು ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು. ಆಗ ನನ್ನ ಸೊಸೆಯಂದಿರರೇ ನನ್ನನ್ನು ಸಂಭಾಳಿಸಿದರು. ನನ್ನ ದೊಡ್ಡ ಸೊಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಾಳೆ. ಅವಳು ನನಗಾಗಿ 1 ತಿಂಗಳು ರಜೆ ತೆಗೆದುಕೊಂಡಳು. 2ನೆಯ ಸೊಸೆ ಮನೆಯಲ್ಲೇ ಇರುತ್ತಾಳೆ. ಅವಳು ಮನೆಯ ಎಲ್ಲಾ ಕೆಲಸಗಳನ್ನ ನೋಡಿಕೊಂಡಳು. ಮತ್ತು 3ನೆಯವಳು ಪಾರ್ಲರ್ ನಡೆಸುತ್ತಾಳೆ. ಅವಳು ಕೂಡ 1 ತಿಂಗಳವರೆಗೆ ಪಾರ್ಲರ್ ಬಂದು ಮಾಡಿದ್ದಳು. ಏಕೆಂದರೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ. ನಾನು ನನ್ನ ದುಃಖದಿಂದ ಹೊರಗೆ ಬರಬೇಕೆಂದರೆ ನನ್ನ ಸೊಸೆಯಂದಿರರ ಆಸರೆಯೇ ಕಾರಣ. ಅವರ ನಡವಳಿಕೆಯ ಸರಿಯಿಲ್ಲ ಅಂತ ನಾನು ಹೇಗೆ ಹೇಳಲಿ ಅಂತ ಹೇಳಿದರು. ಆಗ ನನ್ನ ಮಾತೆ ಬಂದಾದವು. ಏಕೆಂದರೆ ಸೊಸೆಯಂದಿರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಬದಲು ಒಳ್ಳೆಯ ಗುಣಗಾನ ಮಾಡಿ ಮಾತನಾಡುವ ಮಹಿಳೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸಿಕ್ಕಿದ್ದಳು. ನಾಳೆ ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ನಾವು ನಮ್ಮ ಮನೆಗೆ ಹೊರಟೆವು. ಇತ್ತೀಚೆಗೆ ನಾನು ನಂದಿನಿಯೊಂದಿಗೆ ಕಿರಿಕಿರಿ ಮಾಡುತ್ತಲಿರಲಿಲ್ಲ. ನನ್ನಲ್ಲಿ ಈ ಬದಲಾವಣೆ ಕಂಡು ಇಬ್ಬರಿಗೂ ಬಹಳ ವಿಚಿತ್ರವಾಗಿತ್ತು. ಅಷ್ಟಕ್ಕೂ ಮನೆಯಲ್ಲಿ ಶಾಂತಿ ನೆಲೆಸಿದ್ದನ್ನು ಕಂಡು ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು. ಎಂದಿನಂತೆ ಮಾರನೆಯ ದಿನವೂ ಸಮಯಕ್ಕೆ ಸರಿಯಾಗಿ ನಾನು ಪಾರ್ಕಿಗೆ ಹೋದೆ. ಭಾವನಾ ಅವರು ಕೂಡ ಬಂದಿದ್ದರು. ನಾನು ಈ ಮಾತನಾಡುತ್ತಾ, ಭಾವನಾ ಅವರೇ, ನಿನ್ನೆ ರಾತ್ರಿ ನನ್ನ ಸೊಸೆ ಪಾಯಸ ಮಾಡಿದ್ದಳು. ಅಕ್ಕಿಯು ಇನ್ನು ಚೆನ್ನಾಗಿ ಬೆಂದಿರಲಿಲ್ಲ. ನಾನು ಅದನ್ನು ಹೇಳಿದರೆ ಅವಳು ಮುಖ ಸಿಂಡರಿಸಿಕೊಂಡಳು ಅಂತ ಹೇಳಿದಾಗ ಭಾವನಾ ಅವರು, ನನ್ನ ಸೊಸೆಯು ಒಮ್ಮೆ ಪಾಯಸ ಮಾಡಿದ್ದಳು. ಅಕ್ಕಿಯು ಪೂರ್ತಿಯಾಗಿ ಬೆಂದಿರಲಿಲ್ಲ. ತಾನೇ ತಿಂದ ಮೇಲೆ ತನಗೆ ತಿಳಿಯುತ್ತದೆ. ನಾನು ನನ್ನ ಬಾಯಿಯಿಂದ ಹೇಳಿ ಕೆಟ್ಟವಳು ಏಕೆ ಆಗಬೇಕು ಅಂತ ಯೋಚಿಸಿ ನಾನು ಸುಮ್ಮನಾಗಿದ್ದೆ. ಅಷ್ಟಕ್ಕೂ ನಾನಂದುಕೊಂಡ ಹಾಗೆಯೇ ಆಯಿತು. ನನ್ನ ಸೊಸೆ ಬಂದು, ಅತ್ತೆ, ಪಾಯಸದಲ್ಲಿ ಅಕ್ಕಿ ಬೆಂದಿರಲಿಲ್ಲ ಅಂತ ನೀವೇಕೆ ಹೇಳಲಿಲ್ಲ ಅಂತ ಕೇಳಿದಳು. ಸೊಸೆ, ನಿನಗೆ ನಾನು ಹೇಳಿದ್ದರೆ ಬಹುಶಃ ನಿನಗೆ ಕೆಟ್ಟದಾಗಿ ಕಾಣಿಸುತ್ತಿತ್ತು. ಏಕೆಂದರೆ ನಾನು ನಿನ್ನ ಅತ್ತೆ ಇದ್ದೇನೆ. ಈ ಸಂಬಂಧವೇ ಹಾಗೆ. ನಿನಗೆ ನಿನ್ನ ತಪ್ಪು ತಿಳಿಯುತ್ತಲ್ಲ. ಮುಂದೆ ಪಾಯಸದಲ್ಲಿ ಅಕ್ಕಿಯು ಬೆಂದಿರದೇ ಇರುವುದಿಲ್ಲ ಅಂತ ಹೇಳಿ ಅವಳ ತಲೆಯನ್ನ ಪ್ರೀತಿಯಿಂದ ನೆವರಿಸಿದ್ದೆ ಅಂತ ಹೇಳಿದರು. ಇದನ್ನು ಕೇಳಿ ನಾನು ದಂಗಾಗಿ ಕುಳಿತೆ. ಭಾವನಾ ಅವರ ಮಾತಿನಲ್ಲಿ ಎಲ್ಲಿಯೂ ಯಾರ ಮೇಲೆಯೂ ಕಂಪ್ಲೇಂಟ್ ಇರುತ್ತಿರಲಿಲ್ಲ. ಜೀವನವನ್ನ ನೋಡುವ ಅವರ ದೃಷ್ಟಿಕೋನವನ್ನು ನಾನು ಇದುವರೆಗೂ ಯಾವ ಅತ್ತೆ ಹಾಗೂ ಮಹಿಳೆಯಲ್ಲಿ ನೋಡಿರಲಿಲ್ಲ. ಸಂಜೆ ನಾನು ಮನೆಗೆ ಬಂದಾಗ ನಂದಿನಿಯು ತನ್ನ ಬ್ಯಾಂಕ್ನಿಂದ ಬಂದು ಎಲ್ಲರಿಗಾಗಿ ಈರುಳ್ಳಿ ಬಜ್ಜಿ ಮತ್ತು ಚಹಾ ಮಾಡಿದ್ದಳು. ಅಷ್ಟಕ್ಕೂ ಅವಳು ಅಡುಗೆಯನ್ನು ಚೆನ್ನಾಗಿ ಮಾಡುತ್ತಿದ್ದಳು. ಆದರೆ ನಾನು ಯಾವತ್ತೂ ಅದನ್ನ ಹೊಗಳುತ್ತಿರಲಿಲ್ಲ. ಇಂದು ನಾನು, ನಂದಿನಿ, ಈರುಳ್ಳಿ ಬಜ್ಜಿ ತುಂಬಾ ಚೆನ್ನಾಗಿ ಮಾಡಿದ್ದೀಯಾ, ನನಗೆ ಇನ್ನೂ ಸ್ವಲ್ಪ ಹಾಕಿಕೊಡು ಅಂತ ಹೇಳಿದಾಗ ಅವಳು ವಿಚಿತ್ರದಿಂದ ದಂಗಾಗಿ ಹೋದಳು. ಈಗ ನಾನು ತುಂಬಾ ಶಾಂತ ಸ್ವಭಾವದವಳು ಆಗಿದ್ದೆ. ನಂದಿನಿಯ ಯಾವುದೇ ಕೆಲಸದಲ್ಲಿ ತಪ್ಪನ್ನ ಹುಡುಕುತ್ತಿದ್ದಿಲ್ಲ. ಅವಳು ಮಾಡಿದ ಅಡುಗೆಯನ್ನ ಹೊಗಳುತ್ತಿದ್ದೆ. ಒಂದಿನ ನಂದಿನಿಯು ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುವುದನ್ನ ನಾನು ಕೇಳಿಸಿಕೊಂಡೆ. ನನ್ನ ಅತ್ತೆ ತುಂಬಾ ಒಳ್ಳೆಯವರು ಇದ್ದಾರೆ, ನನ್ನನ್ನು ತುಂಬಾ ಕಾಳಜಿ ಮಾಡುತ್ತಾರೆ ಅಂತ ಹೇಳುತ್ತಿದ್ದಳು. ಇದನ್ನು ಕೇಳಿಸಿಕೊಂಡ ನನ್ನ ಮನಸ್ಸು ಪುಳಕಿತವಾಯಿತು. ಒಂದು ಸಂಜೆ ಭಾವನಾ ಅವರು ಪಾರ್ಕಿಗೆ ಬರಲಿಲ್ಲ. ನಾನು ಬಹಳಷ್ಟು ಹೊತ್ತು ಅವರ ದಾರಿ ಕಾಯ್ದು ಮರಳಿ ಮನೆಗೆ ಬಂದೆ. ಮಾರನೆಯ ದಿನವೂ ನಾನು ಪಾರ್ಕಿಗೆ ಬಂದೆ. ಅಂದು ನಮ್ಮ 3ನೇ ಭೇಟಿ ಆಗುವುದಿತ್ತು. ಆದರೆ ಭಾವನಾ ಅವರು ಬರಲೇ ಇಲ್ಲ. ನನ್ನ ಫೋನ್ ನಂಬರ್ ಅವರು ತೆಗೆದುಕೊಂಡಿದ್ದರು, ಆದರೆ ಅವರ ನಂಬರ್ ನನಗೆ ಕೊಟ್ಟಿರಲಿಲ್ಲ. ಆಗ ಅಚಾನಕ್ಕಾಗಿ ನನ್ನ ಫೋನ್ ರಿಂಗ್ ಆಗತೊಡಗಿತು. ಅದು ಪರಿಚಯ ಇಲ್ಲದ ನಂಬರ್ ಆಗಿದ್ದರಿಂದ ನಾನು ಫೋನ್ ತೆಗೆಯಲಿಲ್ಲ. ಮತ್ತೊಮ್ಮೆ ರಿಂಗ್ ಆದಾಗ ನನಗೆ ಇದು ಭಾವನಾ ಅವರ ನಂಬರ್ ಇರಬಹುದೇನೋ ಅಂತ ಅನಿಸಿ ರಿಸೀವ್ ಮಾಡಿದೆ. ಆ ಕಡೆಯಿಂದ ಒಂದು ಪರಿಚಯ ಇಲ್ಲದ ಮಹಿಳೆಯ ಧ್ವನಿ ಕೇಳಿಸಿತು. ಹಲೋ, ನೀವು ಸರೋಜಾ ಮಾತನಾಡುತ್ತಿರುವುದಾ ಅಂತ ಕೇಳಿದಾಗ ನಾನು, ಹಾ, ನಾನೇ ಸರೋಜಾ ಮಾತನಾಡುತ್ತಿರುವುದು ಅಂತ ಹೇಳಿದೆ. ಆ ಕಡೆಯಿಂದ ಮಾತನಾಡುವ ಮಹಿಳೆ, ಭಾವನಾ ಅವರು ನಿಧನರಾಗಿದ್ದಾರೆ.
ಅವರ ರೂಮಿನಲ್ಲಿ ನಿಮ್ಮ ನಂಬರ್ ಮತ್ತು ನಿಮ್ಮ ಹೆಸರಿನ ಒಂದು ಪತ್ರ ಸಿಕ್ಕಿದೆ. ನೀವು ಕೂಡಲೇ ಪರಿವರ್ತನಾ ರುದ್ರಾಶ್ರಮಕ್ಕೆ ಬನ್ನಿರಿ ಅಂತ ಹೇಳಿದಳು. ನಾನು ಗಾಬರಿಯಿಂದ ಕೂಡಲೇ ಮನೆಗೆ ಹೋದೆ. ಅಲ್ಲಿ ಶಿವು ಹಾಗೂ ನಂದಿನಿಗೆ ಎಲ್ಲ ವಿಷಯವನ್ನ ಹೇಳಿ ಅವರೊಂದಿಗೆ ರುದ್ರಾಶ್ರಮ ತಲುಪಿದೆ. ಭಾವನಾ ಅವರ ಪಾರ್ಥಿವ ಶರೀರ ನೋಡಿ ನನಗೆ ಅಳು ಬಂದಿತು. ನಾನು ರುದ್ರಾಶ್ರಮದಲ್ಲಿ ವಿಚಾರಿಸಿದಾಗ ಅಲ್ಲಿದ್ದವರಿಂದ ನನಗೆ ತಿಳಿದದ್ದು, ಭಾವನಾ ಅವರ ಪತಿ ತೀರಿಕೊಂಡ ತಕ್ಷಣ ಅವರ 3 ಮಕ್ಕಳು ಮತ್ತು ಸೊಸೆಯಂದಿರರು ಅವರ ಎಲ್ಲವನ್ನು ಮೋಸದಿಂದ ಪಡೆದುಕೊಂಡು ಅವರನ್ನು ಮನೆಯಿಂದ ಹೊರಗೆ ಹಾಕಿ ಇಲ್ಲಿಗೆ ಬರುವಂತೆ ಮಾಡಿದರು ಅಂತ. ಆಗ ನನಗೆ ಫೋನ್ ಮಾಡಿದ್ದ ಆ ಮಹಿಳೆ ನನಗೆ ಭಾವನಾ ಅವರು ಬರೆದ ಪತ್ರವನ್ನ ಕೊಡುತ್ತಾ, ಇವರಿಗೆ ಅಸ್ತಮಾ ಕಾಯಿಲೆ ಇತ್ತು, ನಿನ್ನೆ ರಾತ್ರಿ ಇವರಿಗೆ ತುಂಬಾ ಜೋರಾದ ಅಸ್ತಮಾ ಅಟ್ಯಾಕ್ ಆಗಿತ್ತು, ಹಾಗಾಗಿ ಇವರ ಪ್ರಾಣ ಹೋಯಿತು ಅಂತ ಹೇಳಿದಳು. ನಾನು ಭಾವನಾ ಅವರು ಬರೆದ ಪತ್ರವನ್ನ ತೆರೆದು ನೋಡಿದೆ. ಅದರಲ್ಲಿ, ನನ್ನ ಪ್ರೀತಿಯ ಗೆಳತಿ ಸರೋಜಾ, ಪತ್ರವನ್ನ ನೋಡಿ ಆಶ್ಚರ್ಯ ಆಗಬೇಡ. ನಿನಗೆ ನನ್ನ ನಿಜ ಜೀವನ ಹೇಳಲು ಬಹಳ ಪ್ರಯತ್ನ ಪಟ್ಟೆ. ಆದರೆ ನಿನ್ನೊಂದಿಗೆ ನಾನು ಆ ಗೃಹಸ್ಥಿಯಲ್ಲಿ ಬದುಕುತ್ತಿದ್ದೆ. ಅದು ನನ್ನ ಕಲ್ಪನೆಯಲ್ಲಿ ಇದ್ದಿತು. ನಿನ್ನ ಬಾಯಿಂದ ನಿನ್ನ ಸೊಸೆಯ ಕೆಟ್ಟತನವನ್ನು ಕೇಳಿ ನನಗೆ ನನ್ನ ಸೊಸೆಯರು ನೆನಪಿಗೆ ಬರುತ್ತಿದ್ದರು. ನೀನು ಬಹಳ ಭಾಗ್ಯಶಾಲಿಯಾಗಿದ್ದೀಯಾ, ಏಕೆಂದರೆ ಕನಿಷ್ಠವೆಂದರೂ ನಿನ್ನ ಮಗ ಸೊಸೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಲ್ಲ. ನೀನು ಇಂದು ಕೂಡ ಆ ಮನೆಯ ಯಜಮಾನಿ ತರಾನೇ ಇದ್ದೀಯಾ. ಎಲ್ಲರೊಂದಿಗೆ ಕುಳಿತು ಊಟ ತಿಂಡಿ ಮಾಡುತ್ತೀಯ. ನೀನು ಬೇಜಾರಿನಿಂದ ಕುಳಿತರೆ ನಿನ್ನ ಮಗ ಸೊಸೆ ಕೂಡ ಬೇಸರ ಮಾಡಿಕೊಳ್ಳುತ್ತಾರೆ. ನನ್ನ ಭಾಗ್ಯದಲ್ಲಿ ಇವೆಲ್ಲ ಸುಖ ಶಾಂತಿಯನ್ನು ಬರೆದಿಲ್ಲ. ಸ್ವಲ್ಪ ದಿನದಲ್ಲಿಯೇ ನಾನು ನಿನ್ನೊಂದಿಗೆ ಕೂಡಿ ಮಗ ಸೊಸೆ ಅನ್ನುವ ಕಾಲ್ಪನಿಕ ಗೃಹಸ್ಥಿಯಲ್ಲಿ ಏನು ಕನಸು ಕಂಡೆನೋ ಅದುವೇ ನನಗೆ ಅಮೂಲ್ಯವಾದ ರತ್ನವಾಗಿದೆ. ನಾನು ನಿನಗೆ ಬಹಳ ಸುಳ್ಳು ಹೇಳಿದೆ, ಅದಕ್ಕಾಗಿ ಕ್ಷಮೆ ಇರಲಿ. ನಾನು ಇನ್ನೂ ಬದುಕುವುದಿಲ್ಲ. ನನ್ನ ಆರೋಗ್ಯ ಕೈ ಕೊಟ್ಟಿದೆ. ನನ್ನ ಒಂದು ವಿನಂತಿ ಏನೆಂದರೆ, ನಾನು ತೀರಿಕೊಂಡ ವಿಷಯವನ್ನು ನನ್ನ ಮಕ್ಕಳು ಮತ್ತು ಸೊಸೆಯರಿಗೆ ತಿಳಿಸಬೇಡ. ಶಿವು ಮತ್ತು ನಂದಿನಿಯು ನನ್ನ ಮಗ ಸೊಸೆಯಾಗಿದ್ದಾರೆ. ಅವರಿಂದಲೇ ನನ್ನ ಕ್ರಿಯಾಕರ್ಮಗಳನ್ನು ಮಾಡಿಸು. ನಿನ್ನ ಗೆಳತಿ ಭಾವನಾ. ಪತ್ರವನ್ನ ಓದಿ ನಾನು ತುಂಬಾ ಅತ್ತೆ. ಅಲ್ಲಿದ್ದ ಜನರು ಭಾವನಾಳ ಮಕ್ಕಳು ಸೊಸೆಯಂದಿರರಿಗೆ ಸುದ್ದಿ ಮುಟ್ಟಿಸಲು ಯೋಚಿಸುತ್ತಿದ್ದರು. ಆದರೆ ನಾನು ಬೇಡ ಅಂತ ಹೇಳಿದೆ. ಭಾವನಾ ಅವರು ನನಗೆ ಬದುಕುವ ಹೊಸ ಕಲೆಯನ್ನ ಕಲಿಸಿಕೊಟ್ಟಿದ್ದರು. ನಾನು ಆ ಪತ್ರವನ್ನು ಶಿವು ಹಾಗೂ ನಂದಿನಿಯ ಕೈಗೆ ಕೊಟ್ಟೆ. ಅವರ ಕಣ್ಣಲ್ಲಿಯೂ ನೀರಿತ್ತು. ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ತಯಾರಾಗಿದ್ದರು. ಸ್ನೇಹಿತರೆ, ಈ ಕಾಲ್ಪನಿಕ ಕಥೆ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.